ಮೃಗದ ಮುದ್ರೆ, ದ ಮಾರ್ಕ್ ಆಫ್ ದ ಬೀಸ್ಟ್, 666 ಏನಾಗಿದೆ? ಇದು ಬರೀ ಒಂದು ಸಂಖ್ಯೆ ಆಗಿದೆಯೋ? ಯಾವುದೋ ಒಂಥರ ಮುದ್ರೆ, ಇದನ್ನು ನಾವು ನಿರ್ಲಕ್ಷ್ಯ ಮಾಡಬಹುದೋ? ಒಂದು ಅಂತರ್ಜಾಲದ ಇಂಟರ್ನೆಟ್ ID ಆಗಿದೆಯೋ, ಚಿಪ್ಗಳಾಗಿದೆಯೋ, ಆರ್ಥಿಕ ಸ್ಥಿತಿಯನ್ನು ತೋರಿಸುತ್ತದೋ? ಇಲ್ಲ ಒಂದು ಆತ್ಮಿಕವಾಗಿರುವಂಥ ಆರಾಧನೆ, ಸಂಪೂರ್ಣ ದೇವರಿಂದ ಧ್ಯಾನವನ್ನು ತೆಗೆದು ಈ ಒಂದು ಮುದ್ರೆಯಿಂದ ಯಾವುದೋ ಒಂದು ಕಡೆ ಒಯ್ಯುವಂಥದ್ದಾಗಿದೆ. ಇದು ಏನಾಗಿದೆ ಮುದ್ರೆ? ಇದು ಭಯಂಕರವಾಗಿದೆಯೋ, ಭಯಪಡಿಸುವಂಥದ್ದಾಗಿದೆಯೋ? ಇವೆಲ್ಲ ವಿಷಯಗಳು ಇವತ್ತಿನ ದಿವಸದಲ್ಲಿ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರಿಯರೇ, ಎಲ್ಲ ದೇವ ಜನರಿಗೆ ಪ್ರೈಸ್ ಲಾರ್ಡ್, ಜೈ ಕ್ರಿಸ್ಟ್. ಮತ್ತೊಂದು ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ಈ ಅಂತ್ಯಕಾಲ ಸರಣಿ ಎಪಿಸೋಡ್ 5, ಮೃಗದ ಮುದ್ರೆ, ದ ಮಾರ್ಕ್ ಆಫ್ ದ ಬೀಸ್ಟ್, 666ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವೆ. ಕಳೆದ 4 ಎಪಿಸೋಡ್ಗಳಲ್ಲಿ ಅಂತ್ಯಕಾಲದ ಸರಣಿ ಎಂಬುದಾಗಿ ನೋಡಿಕೊಳ್ಳುತ್ತಾ ಇದ್ದೇವೆ. ಪ್ರತಿಯೊಂದು ಎಪಿಸೋಡ್ ಬಹಳಷ್ಟು ಮುಖ್ಯವಾಗಿರುವಂಥದ್ದು, ಅಂತ್ಯಕಾಲಕ್ಕೆ ಸಂಬಂಧಪಟ್ಟಿದ್ದ ವಿಡಿಯೋ ಆಗಿದೆ ಹೊರತು ಬೇರೆ ಯಾವುದೇ ತರಹದ ವಿಡಿಯೋ ಇಲ್ಲ. ನೋಡದೇ ಇರುವಂಥವರು ನೀವು ಆ ವಿಡಿಯೋವನ್ನು ನೋಡಿರಿ, ತಿಳಿದುಕೊಳ್ಳಿರಿ. ಕಡೆ ದಿವಸದ ಸಂಕೇತಗಳೇನಾಗಿವೆ, ಕ್ರಿಸ್ತ ವಿರೋಧಿ ಯಾರು, ರ್ಯಾಪ್ಚರ್ ಏನಾಗಿದೆ, ಮಹಾಸಂಕಟ ಕಾಲ ಏನಾಗಿದೆ, ಈ ಎಲ್ಲ ವಿಡಿಯೋಗಳು ಈಗಾಗಲೇ ನಾವು ಮಾಡಿದ್ದೇವೆ. ನೋಡಿದ್ದೀರಿ, ನೋಡಿರುವಂಥವರು ಅನೇಕ ದೇವ ಜನರು ತಿಳಿದುಕೊಂಡಿದ್ದೀರಿ. ತಿಳಿದುಕೊಳ್ಳದೆ ಮೊದಲ ಬಾರಿಗೆ ಈ ಒಂದು ವಿಡಿಯೋನ ನೋಡುತ್ತಿರುವಂಥವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿ, ಮತ್ತು ಅದೇ ರೀತಿಯಾಗಿ ಕಳೆದ ಈ ಒಂದು 4 ಎಪಿಸೋಡ್ಗಳು ನೀವು ನೋಡಲೇಬೇಕಾಗಿರುವಂಥ ಎಪಿಸೋಡ್ಗಳಾಗಿ ವಿಡಿಯೋಗಳಾಗಿವೆ. ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ಮುಂದೆ ಬರುತ್ತಿರುವಂಥ ಇದೇ ರೀತಿಯಾದ ವಿಡಿಯೋಗಳು ನೀವು ಮಿಸ್ ಮಾಡಿಕೊಳ್ಳುವುದಿಲ್ಲ. ಮೃಗದ ಮುದ್ರೆ 666 ಒಂದು ವಾಕ್ಯ ಬಹಳಷ್ಟು ಸ್ಪಷ್ಟವಾಗಿರುವಂಥದ್ದಾಗಿದೆ ನಮ್ಮ ಸತ್ಯವೇದದಲ್ಲಿ. ಪ್ರಕಟಣೆ 13:18. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666. ಲೋಕದಲ್ಲಿ ಉಳಿದುಕೊಂಡಿರುವಂಥವರು ಈ ಒಂದು ಮೃಗದ ಮುದ್ರೆ 666 ಹಾಕಿಸಿಕೊಳ್ಳಲೇಬೇಕಾಗಿರುವಂಥ ಒಂದು ನಿಯಮ ಭಯಂಕರವಾಗಿ ಕ್ರಿಸ್ತ ವಿರೋಧಿ ಹೊರಡಿಸುತ್ತಾನೆ. ಸುಳ್ಳು ಪ್ರವಾದಿಯು ಒಂದು ಮೃಗದ ಮುದ್ರೆಯನ್ನು ಹಾಕಿಸುವಂಥ ಕೆಲಸವನ್ನು ಮಾಡುತ್ತಾನೆ. ಈ ಉಳಿದುಕೊಂಡಿರುವಂಥವರು ಯಾರು? ಮೊದಲನೇದಾಗಿ ಈ ಮೃಗದ ಮುದ್ರೆಯನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಾವು ಸಭೆಯ ಒಂದು ರ್ಯಾಪ್ಚರ್ ಎಂದು ನಾವು ರ್ಯಾಪ್ಚರ್ ವಿಡಿಯೋದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ನೋಡಿದ್ದೇವೆ. ಅಂದರೆ ಸಭೆ ಈ ಒಂದು ಸಂಕಟ ಕಾಲದಲ್ಲಿ ಪಾಲ್ಗೊಳ್ಳುವುದಿಲ್ಲ. ಸಭೆಯು ಎತ್ತಲ್ಪಡುತ್ತದೆ. ಆ ಎತ್ತಲ್ಪಡುತ್ತದೆ ಎಂಬುದಾಗಿ ಅನೇಕ ಸಾಕ್ಷಿಗಳು ನಮ್ಮ ಸತ್ಯವೇದದಲ್ಲಿ ಈಗಾಗಲೇ ಉಂಟು. ಮೊದಲನೇದಾಗಿರುವಂಥ ಸಾಕ್ಷಿ 1 ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಚನದಿಂದ 17. ಹರ್ಪಾಜೋ ತಕ್ಷಣವೇ ಭೂಮಿಯಿಂದ ತೆಗೆಯಲ್ಪಡುವಂಥದ್ದು. ಅಂದರೆ ಸಭೆ ಭೂಮಿಯಿಂದಲೇ ತಕ್ಷಣವೇ ತೆಗೆಯಲ್ಪಡುವಂಥದ್ದಾಗಿರುತ್ತದೆ ಆ ಒಂದು ಮಹಾಸಂಕಟ ಕಾಲದಕ್ಕಿಂತ ಮುಂಚೆ. ಅದೇ 1 ಥೆಸಲೋನಿಕ 5ನೇ ಅಧ್ಯಾಯ 9ನೇ ವಚನ, ಕೋಪದಿಂದ ವಿನಾಯಿತಿ. ಸಭೆಗೆ ದೇವರು ಕೋಪದಲ್ಲಿ ಒಳಗೊಳಿಸುವುದಿಲ್ಲ. ಸಭೆಯನ್ನು ದೇವರು ಕೋಪದಿಂದ ವಿನಾಯಿತಿ ಕೊಡುತ್ತಾರೆ. ಪ್ರಕಟಣೆ 3ನೇ ಅಧ್ಯಾಯ 10ನೇ ವಚನ, ಆ ಗಳಿಗೆಯಿಂದ ಸಭೆಯನ್ನು ದೇವರು ಕಾಪಾಡುತ್ತಾರೆ. ಪ್ರಕಟಣೆ 4ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳುತ್ತದೆ. ಅಂದರೆ ಪ್ರಕಟಣೆ 4ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಸಭೆ ಆ ಒಂದು ಸಂಕಟ ಕಾಲದಲ್ಲಿ ಮೃಗದ ಆಳ್ವಿಕೆಯಲ್ಲಿ ಮತ್ತು ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳುವಂಥದ್ದು, ಇದು ಎಲ್ಲ ಸಭೆ ಎನ್ನುವಂಥ ಪದ ನಾವು ಆ ಒಂದು ಅಧ್ಯಾಯಗಳಲ್ಲಿ 4ರಿಂದ 18ರವರೆಗೆ ನಾವು ನೋಡಿಕೊಳ್ಳುವುದಿಲ್ಲ. ಇದು ಸಾಕ್ಷಿ ಏನಾಗಿದೆ, ಸಭೆ ಮಹಾಸಂಕಟ ಕಾಲದಲ್ಲಿ ಇರುವುದಿಲ್ಲ, ಎತ್ತಲ್ಪಡುತ್ತದೆ ಆ ಮೃಗದ ಮುದ್ರೆ ಬರೋದಕ್ಕಿಂತ ಮುಂಚೆಯೇ. ಹಾಗಾದರೆ ಮೃಗದ ಮುದ್ರೆ ಏನಾಗಿದೆ, ಯಾವಾಗ ಬರುತ್ತದೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕೆ ಹೋಗೋಣ. ಈ ಮುದ್ರೆ, ಈ ಗುರುತು ಯಾವಾಗ ಕಾಣಿಸಿಕೊಳ್ಳುತ್ತದೆ? ಇದನ್ನು ನಾವು ಈಗಾಗಲೇ ಮಹಾಸಂಕಟ ಕಾಲ ಎಪಿಸೋಡ್ನಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ನೋಡಿಕೊಂಡಿದ್ದೇವೆ. ಆ ಒಂದು ನೀಲನಕ್ಷೆ, ಬ್ಲೂ ಪ್ರಿಂಟ್, ಟೈಮ್ ಲೈನ್ ಏನಾಗಿದೆ, ಆ ಒಂದು ಸಮಯ ಯಾವ ಸಮಯಕ್ಕೆ ಏನಾಗುತ್ತದೆ ಎಂಬುದಾಗಿ ಆ ಒಂದು ಎಪಿಸೋಡ್ನಲ್ಲಿ ನೋಡಿಕೊಂಡಿದ್ದೇವೆ. ನೋಡದೇ ಇರುವಂಥವರು ದಯವಿಟ್ಟು ಆ ಒಂದು ಎಪಿಸೋಡ್ನ ನೋಡಿ ನೀವು ಅರ್ಥ ಮಾಡಿಕೊಳ್ಳಿರಿ ಮಹಾಸಂಕಟ ಕಾಲದ ಒಂದು ಟೈಮ್ ಲೈನ್ ಏನಾಗಿದೆ ಎಂಬುದಾಗಿ. 7 ವರ್ಷದ ಮಧ್ಯಂತರ, ಅಂದರೆ 3 ವರ್ಷ ಮುಗಿದ ತಕ್ಷಣ ಅದನ್ನು ಮಧ್ಯಂತರ ಎಂಬುದಾಗಿ ಹೇಳುತ್ತೇವೆ. ಆ ಒಂದು ಸಮಯದಲ್ಲಿ ಈ ಕ್ರಿಸ್ತ ವಿರೋಧಿ ಏನು ಮಾಡುತ್ತಾನೆ, ದೇವಾಲಯದಲ್ಲಿ ತನ್ನನ್ನು ತಾನು ದೇವರೆಂಬುದಾಗಿ ಘೋಷಿಸಿಕೊಳ್ಳುತ್ತಾನೆ. ಎಲ್ಲರೂ ಅವನನ್ನು ಮಾತ್ರ ಆರಾಧಿಸಬೇಕು, ಎಲ್ಲ ದೇವರುಗಳನ್ನು ತೆಗೆದುತ್ತಾನೆ. ಅವನು ಎಲ್ಲ ದೇವರುಗಳಿಗಿಂತ ಮೇಲನು ಮತ್ತು ಎಲ್ಲ ದೇವರುಗಳಿಗಿಂತ ಉನ್ನತನು, ಅವನನ್ನು ಮಾತ್ರ ಆರಾಧಿಸಬೇಕು ಎನ್ನುವಂತಹ ಒಂದು ಆಜ್ಞೆ ಘೋಷಿಸಿ ಇಡೀ ಲೋಕವು ಅವನನ್ನು ಆರಾಧಿಸುವಂತೆ ಮಾಡುತ್ತಾನೆ ಒಂದು ಮಧ್ಯಂತರದಲ್ಲಿ. ಈ ಮಧ್ಯಂತರವಾದ ಮೇಲೆ ಮಹಾಸಂಕಟ ಕಾಲ ಪ್ರಾರಂಭವಾಗುತ್ತದೆ. ಅಂದರೆ ಉಳಿದ 3.5 ವರ್ಷಗಳು ಪ್ರಾರಂಭವಾಗುತ್ತದೆ. ಆ ಒಂದು ಕಾಲಕ್ಕೆ ಮಹಾಸಂಕಟ ಕಾಲ ಎನ್ನುತ್ತೇವೆ.
ಆ ಒಂದು ಕಾಲದಲ್ಲಿ ಬಹಳಷ್ಟು ಭಯಂಕರವಾಗಿರುವಂಥ ವಿನಾಶಕಾರಿ ಆಗಿರುವಂಥ ಕಾಲ ಈ ಒಂದು ಕ್ರಿಸ್ತ ವಿರೋಧಿ ನೋಡಿಕೊಂಡು ಹೋಗುತ್ತಾನೆ. ಈ ಒಂದು ಕಳೆದ 3.5 ವರ್ಷದಲ್ಲಿ ಪ್ರಾರಂಭದಲ್ಲಿಯೇ ಇಲ್ಲ ಅದರ ಒಂದು ಮಧ್ಯಂತರದಲ್ಲಿಯೋ ಆ ಒಂದು 3.5 ವರ್ಷಗಳ ಒಂದು ಗಳಿಗೆಯಲ್ಲಿ ಕ್ರಿಸ್ತ ವಿರೋಧಿ ಏನು ಮಾಡುತ್ತಾನೆ, ತನ್ನ ಸುಳ್ಳು ಪ್ರವಾದಿಯ ಮೂಲಕವಾಗಿ ಈ ಒಂದು ಮೃಗದ ಮುದ್ರೆ ಹೊರಡಿಸುತ್ತಾನೆ. ಇಡೀ ಲೋಕದಲ್ಲಿ ಜೀವಿಸ್ತಿರುವಂತಹ ಪ್ರತಿಯೊಬ್ಬನು ಈ ಒಂದು ಮುದ್ರೆಯನ್ನು ಹಾಕಿಸಿಕೊಳ್ಳಲೇಬೇಕು. ಈ ಮುದ್ರೆ ಹಾಕಿಸಿಕೊಂಡಿದ್ದ ಮೇಲೆಯೇ ಅವನು ಲೋಕದಲ್ಲಿ ಇರುವಂಥವನು ಜೀವಿಸುವಂಥವನಾಗಿದ್ದಾನೆಂಬುದಾಗಿ ಅವನ ಆಜ್ಞೆ ಘೋಷಿಸುತ್ತಾನೆ. ಪ್ರಕಟಣೆ 13 ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿಗೆ ಯಾವ ಯಾವ ರೀತಿಯಿಂದ ಗುರುತಿಸುತ್ತದೆ ಎಂಬುದಾಗಿ ತಕ್ಷಣ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿ. ಮೃಗ 1 ಅಂದರೆ ಕ್ರಿಸ್ತ ವಿರೋಧಿ, ಅವನ ಮೂಲ ಸಮುದ್ರ, ಅನ್ಯ ಜನಾಂಗಗಳ ಸಂಕೇತ. ಅದನ್ನು ನಾವು ದಾನಿಯೇಲ 7:3 ನೋಡುತ್ತೇವೆ. ಅವನ ಅಪಿಯರೆನ್ಸ್, ತನ್ನನ್ನು ತಾನು ಹೇಗೆ ತೋರಿಸಿಕೊಳ್ಳುತ್ತಾನೆ, 7 ತಲೆಗಳು 10 ಕೊಂಬುಗಳು, ಪುನರ್ಜೀವನಗೊಂಡ ರೋಮನ್ ಸಾಮ್ರಾಜ್ಯ ಎಂದು ಒಂದು ಸೂಚನೆಗಳಿಂದ ಅವನು ತೋರಿಸಿಕೊಳ್ಳುತ್ತಾನೆ. ಪಾತ್ರ ಏನಾಗಿರುತ್ತದೆ, ಜಾಗತಿಕ ರಾಜಕೀಯ ಪ್ರಾಬಲ್ಯ, ದೈವ ದೂಷಣೆಗಳನ್ನು ಮಾತನಾಡುವ ಬಾಯಿ ನೀಡಲ್ಪಟ್ಟಿರುವಂಥದ್ದಾಗಿದೆ. ದೈವ ಜನರ ವಿರುದ್ಧ ಯುದ್ಧ ಮಾಡುತ್ತಾನೆ ಮತ್ತು ಜಾಗತಿಕ ಆರಾಧನೆಯನ್ನು ಬಯಸುತ್ತಾನೆ. ಮೃಗ 2 ಸುಳ್ಳು ಪ್ರವಾದಿ, ಇವನ ಮೂಲ ಭೂಮಿ, ಬಹುಶಃ ಇಸ್ರಾಯೇಲ್ ಧಾರ್ಮಿಕ ಸಂದರ್ಭದಿಂದ ಅವನು ಬರಬಹುದು. ಮತ್ತು ಇವನ ಅಪಿಯರೆನ್ಸ್, ಗುರುತು ಹಿಡಿಯುವಂತಹ ಒಂದು ಸಂಕೇತ ಏನಾಗಿರುತ್ತದೆ, ಕುರಿಮರಿಯಂತೆ 2 ಕೊಂಬುಗಳು, ಘಟಸರ್ಪದಂತೆ ಮಾತನಾಡುತ್ತಾನೆ. ಕಾಣಿಸಿಕೊಳ್ಳುವಂಥದ್ದು ಕುರಿಮರಿ ಹಾಗೆ, ಆದರೆ ಮಾತನಾಡುವಂಥದ್ದು ಘಟಸರ್ಪದಂತೆ ಅವನು ಮಾತನಾಡುತ್ತಾನೆ. ಅವನ ಪಾತ್ರ ಏನಾಗಿರುತ್ತದೆ, ಅವನು ಜಾರಿಗೊಳಿಸುವಂಥವನಾಗಿರುತ್ತಾನೆ. ಅಂದರೆ ಏನೇನೋ ಕ್ರಿಸ್ತ ವಿರೋಧಿ ಹೇಳಿರ್ತಾನೋ ಅದನ್ನೆಲ್ಲ ಜಾರಿಗೊಳಿಸುವಂಥ ವ್ಯಕ್ತಿ ಆಗಿರುತ್ತಾನೆ. ಲೌಕಿಕವಾಗಿರುವಂತಹ ಸೂಚನೆಗಳು, ಲೌಕಿಕವಾಗಿರುವಂಥ ಅದ್ಭುತಗಳನ್ನು, ಆಕಾಶದಿಂದ ಬೆಂಕಿ ತರುವಂತಹ ಈ ಒಂದು ವಿಷಯಗಳನ್ನು ಮಾಡುತ್ತಾನೆ. ಮತ್ತು ಈ ಒಂದು ಮೃಗ 1ರ ವಿಗ್ರಹವನ್ನು ಮಾಡಿ ಎಲ್ಲ ಜನರಿಗೆ, ಇಡೀ ಲೋಕಕ್ಕೆ ಆಜ್ಞಾಪಿಸುತ್ತಾನೆ, ಈ ಒಂದು ವಿಗ್ರಹವನ್ನು ಮಾತ್ರ ನೀವು ಆರಾಧಿಸಬೇಕು. ಈ ಒಂದು ವಿಗ್ರಹದಿಂದ ಆರಾಧನೆ ಮಾಡಿ ನೀವು ಈ ಒಂದು ಗುರುತನ್ನು, ಮೃಗದ ಮುದ್ರೆಯನ್ನು ನೀವು ಹಾಕಿಸಿಕೊಳ್ಳಬೇಕು. ಹಾಕಿಸಿಕೊಂಡವರು ಇದನ್ನು ಆರಾಧನೆ ಮಾಡಬೇಕು. ಅವರು ಮಾತ್ರ ನೀವು ಲೋಕದಲ್ಲಿ ಜೀವಿಸುವಂಥವರಾಗಿರುತ್ತೆ ಎಂಬುದಾಗಿ ಆಜ್ಞೆಯನ್ನು ಘೋಷಿಸ್ತಾನೆ. ಇವಾಗ ನಾವು ಬಹಳಷ್ಟು ಮುಖ್ಯವಾಗಿರುವಂಥ ಒಂದು ವಿಷಯಕ್ಕೆ ಬಂದಿದ್ದೇವೆ. ಈ ಒಂದು ಮೃಗದ ಮುದ್ರೆ ಎಲ್ಲಿ ಹಾಕಿಸಿಕೊಳ್ಳುವಂಥದ್ದಾಗಿದೆ, ಇಲ್ಲ ಹಾಕಿಸಿಕೊಳ್ಳುತ್ತಾರೆ. ಮೊದಲನೇದಾಗಿ ಬಲಗೈ ಅಥವಾ ಹಣೆಯಲ್ಲಿ ಇಟ್ಟುಕೊಳ್ಳುವಂಥದ್ದು, ಹಾಕುವಂಥದ್ದು ಕಡ್ಡಾಯವಾಗಿರುತ್ತದೆ. ಏಕೆ, ಧರ್ಮೋಪದೇಶ ಕಾಂಡ 6:8 ಅಲ್ಲಿ ಹೇಳುತ್ತೇವೆ, ಹಣೆಯ ಮೇಲೆ ಮತ್ತು ಕೈ ಮೇಲೆ ನಡೆಯುವಾಗಲೂ ಕೂತುವಾಗಲೂ ಎಲ್ಲ ಸಮಯದಲ್ಲಿ ನೀವು ದೇವರ ವಾಕ್ಯಗಳನ್ನು ಕೇಳಿರೆಂಬುದಾಗಿ ಹೇಗೆ ಅಲ್ಲಿ ಬರೆಯಲ್ಪಟ್ಟಿದೆ, ಅದೇ ರೀತಿಯಾಗಿ ಈ ಒಂದು ಮುದ್ರೆ ಹಾಕಿಸಿಕೊಳ್ಳುವಂಥ ಮೂಲಕವಾಗಿ ಅವ ಕ್ರಿಸ್ತ ವಿರೋಧಿ ಸಂಪೂರ್ಣವಾಗಿ ಅವನ ದೇವರ ವಾಕ್ಯದ ಹಾಗೆ ಈ ಎಲ್ಲ ಜನರು ಹಾಕಿಸಿಕೊಂಡಿರುವಂಥವರು ನನ್ನ ಮಕ್ಕಳು, ನನ್ನನ್ನು ಅನುಸರಿಸಿರುವಂಥವರು ಎಂಬುದಾಗಿ ಅವನು ಘೋಷಿಸ್ತಾನೆ. ಮತ್ತು ಇದನ್ನು ಹಾಕಿಸಿಕೊಳ್ಳುವಂಥವರು ಕೊಂಡುಕೊಳ್ಳುವುದಕ್ಕಾಗಲಿ, ಮಾರಿಕೊಳ್ಳುವುದಕ್ಕಾಗಲಿ, ಮಾರುವುದಕ್ಕಾಗಲಿ ಯಾವುದೇ ರೀತಿಯಾದ ಈ ಒಂದು ಲೋಕದ ವ್ಯವಹಾರಗಳನ್ನು ಮಾಡುವುದಕ್ಕೆ ಹಾಕಿಸಿಕೊಂಡಿರುವಾಗಲೇ ಸಾಧ್ಯವಾಗಿರುತ್ತದೆ. ಇಲ್ಲ ಅಂದರೆ ಇಲ್ಲ ಎನ್ನುವಂಥದ್ದು ನಾವು ನೋಡುತ್ತೇವೆ. ಈ ಒಂದು ಗುರುತು 666 ಎಂಬುದಾಗಿ ಈಗಾಗಲೇ ನಾವು ಸತ್ಯವೇದದಲ್ಲಿ ನೋಡಿಕೊಂಡಿದ್ದೇವೆ. ಪ್ರಕಟಣೆ ಈ ಒಂದು 666 ಮೃಗದ ಹೆಸರು ಅಥವಾ ಆತನ ಹೆಸರಿನ ಸಂಖ್ಯೆ ಆಗಿರುತ್ತದೆ. ಪ್ರಾಚೀನ ಜಗತ್ತಿನಲ್ಲಿ ಇದನ್ನು ಗಣಿತಾಕ್ಷರದ ವ್ಯವಸ್ಥೆ ಮೂಲಕವಾಗಿ ಲೆಕ್ಕ ಹಾಕಿ ಇದನ್ನು 666 ಎಂಬುದಾಗಿ ಭಾಷಾಂತರಿಸಲ್ಪಟ್ಟಿದೆ. ಇದು ಸತ್ಯವೇದದಲ್ಲಿ ಕೊಡಲ್ಪಟ್ಟಿದೆ. ಈ ಒಂದು ಹೆಸರಾಗಿರಬಹುದು, ಇಲ್ಲ ಇದು ಗುರುತೇ ಆಗಿರಬಹುದು ಎನ್ನುವಂಥ ಒಂದು ಸತ್ಯವೇದದ ಅರ್ಥ ನಾವು ತೆಗೆದುಕೊಳ್ಳಬಹುದಾಗಿದೆ. ಅದೇ ರೀತಿಯಾಗಿ ಇದರ ಉದ್ದೇಶವೇನಾಗಿರುತ್ತದೆ, ಇದರ ಉದ್ದೇಶ ಸಂಪೂರ್ಣ ಆರ್ಥಿಕ ಬಹಿಷ್ಕಾರ. ಇದು ಇಲ್ಲದೆ ಜಾಗತಿಕ ವ್ಯವಸ್ಥೆಯೊಳಗೆ ನೀವು ಕಾನೂನುಬದ್ಧವಾಗಿ ಏನೇನು ಖರೀದಿಸಲು ಅಥವಾ ಮಾರಾಟ ಮಾಡಲು ಸಾಧ್ಯವಿಲ್ಲ. ಅಂದರೆ ಲೋಕದಲ್ಲಿ ಜೀವಿಸ್ತಿರುವಾಗ ಗುರುತು ಇರದೇ ಇರುವಂಥವರು ಯಾವುದೇ ರೀತಿಯಾದ ಲೌಕಿಕವಾಗಿರುವಂಥ ವ್ಯವಹಾರಗಳನ್ನು ನೀವು ಮಾಡುವುದಕ್ಕೆ ಸಾಧ್ಯವಿಲ್ಲ. ಈ ಒಂದು 666 ಈ ಒಂದು ಗುರುತಿನ ವಿಷಯವಾಗಿ ಎಷ್ಟೋ ಒಂದು ಭ್ರಮೆಗಳು ನಾವು ತಿಳಿದುಕೊಂಡಿದ್ದೇವೆ, ಊಹೆಗಳನ್ನು ಮಾಡಿಕೊಳ್ಳುತ್ತೇವೆ, ಇಲ್ಲ ಒಂದು ತಪ್ಪು ಕಲ್ಪನೆಗಳನ್ನು ಮಾಡಿಕೊಂಡಿದ್ದೇವೆ, ಇದರ ತಪ್ಪು ಅರ್ಥಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಬೈಬಲ್ ಏನೇ ಹೇಳುವುದಿಲ್ಲ ಈ ಒಂದು ಗುರುತಿನ ಮೂಲಕವಾಗಿ. ಬೈಬಲ್ ಇದು ಮೈಕ್ರೋಚಿಪ್ ಆಗಿರುತ್ತದೆ, ಏನೋ ಒಂದು ಚಿಪ್ ಆಗಿರುತ್ತದೆ ನಿಮ್ಮ ಕೈಯಲ್ಲಿ, ನಿಮ್ಮ ಹಣೆಯ ಮೇಲೆ ನೀವು ಹಾಕಿಸಿಕೊಳ್ಳುವಂಥದ್ದಾಗಿದೆ ಎಂಬುದಾಗಿ ಹೇಳುವುದಿಲ್ಲ. RFID ರೇಡಿಯೋ ಫ್ರೀಕ್ವೆನ್ಸಿ ID ಇರುವುದಿಲ್ಲ, ಯಾವುದೇ ತರಹದ ಇಂಥ ಒಂದು ವಿಷಯ ಇರುವುದಿಲ್ಲ. ಮತ್ತು ಇದು ಒಂದು ಲಸಿಕೆ, ವ್ಯಾಕ್ಸಿನೇಷನ್ ಅಥವಾ ಆರೋಗ್ಯದ ಪಾಸ್ಪೋರ್ಟ್ ಕಾರ್ಡ್ ಆಗಿರುವಂಥದ್ದಾಗಿದೆ ಎಂಬುದಾಗಿ ಕೂಡ ಸತ್ಯವೇದವು ಹೇಳುವುದಿಲ್ಲ. ಇದು ಒಂದು ಬಾರ್ಕೋಡ್ ಆಗಿರುತ್ತದೆ, ಇಲ್ಲ ಇಂಟರ್ನೆಟ್ ID ಆಗಿರುತ್ತದೆ. ಇದನ್ನು
ನೀವು ಇದ್ದರೆ ಮಾತ್ರ ನೀವು ಲೋಕದಲ್ಲಿ ಬದುಕುತ್ತೀರಿ ಎಂಬುದಾಗಿ ಕೆಲವು ಸಿನಿಮಾಗಳಲ್ಲಿ ನಾವು ನೋಡುತ್ತೇವೆ. ಬಾರ್ಕೋಡ್ಗಳು ಅವರ ಕೈ ಮೇಲೆ ಹಾಕಿಸಿ ಅದನ್ನು ಬಾರ್ಕೋಡ್, ಇವಾಗ ನಾವು ಏನಾದರೂ ತೆಗೆದುಕೊಂಡು ಖರೀದಿ ಮಾಡುವುದಕ್ಕೆ ಹೋಗುತ್ತಿರುವಾಗ ಅದರ ಹಿಂದೆ ಬಾರ್ಕೋಡ್ ಇರುತ್ತದೆ. ಅದನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಯಾವ ಪ್ರಾಡಕ್ಟ್ ಆಗಿದೆ, ಏನಾಗಿದೆ ಎಲ್ಲ ವಿವರಣೆ ಬರುತ್ತದೆ. ಅದೇ ರೀತಿಯಾಗಿ ಒಂದು ಬಾರ್ಕೋಡ್ ಆಗಿರುತ್ತದೆ ಎಂಬುದಾಗಿ ಸತ್ಯವೇದ ಹೇಳುವುದಿಲ್ಲ. ಇಂಟರ್ನೆಟ್ ID ಆಗಿರುತ್ತದೆ ಎಂಬುದಾಗಿ ಹೇಳುವುದಿಲ್ಲ. ಇದು ಪ್ರಕಟಣೆ ನಂತರ ಪ್ರತಿಯೊಂದು ಪೀಳಿಗೆಯ ತಮ್ಮ ಯುಗದ ತಂತ್ರಜ್ಞಾನವೇ ಆ ಒಂದು ಗುರುತು ಎಂದು ಭಾವಿಸುತ್ತದೆ. ಅವರೆಲ್ಲರೂ ತಪ್ಪಾಗಿದೆ. ಇಷ್ಟು ಟೆಕ್ನಾಲಜಿ ಮುಂದೆ ಹೋಗುತ್ತಾ ಇದೆ, ಇಷ್ಟು ಇಂಟರ್ನೆಟ್ ಈ ರೀತಿಯಾಗಿ ಬೆಳವಣಿಗೆ ಆಗುತ್ತಾ ಇದೆ. ಈ ಒಂದು ಕ್ರಿಸ್ತ ವಿರೋಧಿ ಸುಳ್ಳು ಪ್ರವಾದಿ ಇದನ್ನೇ ಹಿಡಿಕೊಂಡು ಬರುತ್ತಾನೆ. ಇದರಲ್ಲಿ ಯಾವುದಾದ್ರೂ ಒಂದಾಗಿರುತ್ತದೆ ಎಂಬುದಾಗಿ ಇವಾಗಿನ ಒಂದು ಪೀಳಿಗೆ ಹೇಳುವಂಥದ್ದಾಗಿದೆ. ಅದು ತಪ್ಪಾಗಿರುವಂಥ ಕಲ್ಪನೆ ಆಗಿರುತ್ತದೆ. ಹಾಗಾದರೆ ಈ ಒಂದು 666, ಈ ಒಂದು ಗುರುತು ಸತ್ಯವೇದದ ಪ್ರಕಾರ ಏನಾಗಿರುತ್ತದೆ ಇದನ್ನು ನಾವು ತಿಳಿದುಕೊಳ್ಳೋಣ. ಇದು ಆಂತರಿಕ ಆಧ್ಯಾತ್ಮಿಕ ನಿಷ್ಠೆಯ ಬಾಹ್ಯ ಅಭಿವ್ಯಕ್ತಿ ಆಗಿರುತ್ತದೆ. ಎರಡನೇದಾಗಿ ಇದು ಮೃಗದ ವ್ಯವಸ್ಥೆ. ಪ್ರಜ್ಞಾಪೂರ್ವಕವಾಗಿ ಸಂಪೂರ್ಣವಾಗಿ ಜನರು ತಮ್ಮ ಸಂಪೂರ್ಣ ಪ್ರಜ್ಞೆಯಿಂದ ಹಾಕಿಸಿಕೊಳ್ಳುವಂಥವರು ಅವರು ಮತ್ತು ಸ್ವಯಂ ಪ್ರೇರಿತರಾಗಿರುವಂಥ ಒಪ್ಪಿಗೆ ಮೃಗಕ್ಕೆ ನೀಡಿರುತ್ತಾರೆ. ಅಂದರೆ ಕ್ರಿಸ್ತ ವಿರೋಧಿಗೆ ನೀಡುತ್ತಾರೆ ಒಂದು ಹಾಕಿಸಿಕೊಳ್ಳುವಂಥರ ಮೂಲಕವಾಗಿ. ಇದನ್ನು ತಿಳಿದುಕೊಳ್ಳುವುದಕ್ಕೆ ಕೆಲವರು ಅರ್ಥಶಾಸ್ತ್ರಕ್ಕೆ ಮಾತ್ರ ಇದು ಸೀಮಿತವಾಗಿರುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಎಕನಾಮಿಕ್ ಸಿಸ್ಟಮ್, ಇಡೀ ಲೋಕಕ್ಕೆ ನೀನು ವ್ಯವಹಾರ ಮಾಡಬೇಕು, ಹಣದಿಂದ ಒಂದು ವ್ಯವಸ್ಥೆ ಮಾತ್ರ ಈ ಒಂದು ಮೃಗದ ಮುದ್ರೆ ಸೀಮಿತವಾಗಿರುವಂಥದ್ದಾಗಿದೆ ಎಂಬುದಾಗಿ ಕೆಲವರು ಹೇಳುವಂಥದ್ದು. ಯಾಕೆ ಅದು ಸುಳ್ಳಾಗಿರುತ್ತದೆ ಎಂಬುದಾಗಿ ನೋಡಿದರೆ, ಈ ಒಂದು ಆರ್ಥಿಕ ವ್ಯವಸ್ಥೆ ಬಹಳಷ್ಟು ಚಿಕ್ಕದಾಗಿರುವಂಥದ್ದಾಗಿದೆ. ಎಲ್ಲಕ್ಕಿಂತ ಹೆಚ್ಚಿನ ಒಂದು ದೊಡ್ಡ ವ್ಯವಸ್ಥೆ ಏನಾಗಿದೆ, ಆರಾಧನೆಯ ವ್ಯವಸ್ಥೆಯಾಗಿದೆ. ಈ ಒಂದು ಆರಾಧನೆಯ ವ್ಯವಸ್ಥೆಯನ್ನು ಮುರಿದು ಅದನ್ನು ಸಂಪೂರ್ಣವಾಗಿ ತನ್ನ ಹತೋಟಿಯಲ್ಲಿ ಕೈಯಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ಈ ಒಂದು ಮುದ್ರೆ ಮೂಲಕವಾಗಿ ಕ್ರಿಸ್ತ ವಿರೋಧಿ ತನ್ನ ಸುಳ್ಳು ಪ್ರವಾದಿ ಮೂಲಕವಾಗಿ ಮಾಡಿಸುತ್ತಾನೆ. ಇದನ್ನು ಪ್ರಕಟಣೆ 13:4, 13:15, 14:9 ನೋಡುತ್ತೇವೆ. ಇದು ಆಕಸ್ಮಿಕವಾಗಿ ಹಾಕಿಸಿಕೊಳ್ಳುವಂಥದ್ದು. ಜನರಿಗೆ ಗೊತ್ತಿರುವುದಿಲ್ಲ ಅವರು ಹಾಕಿಸಿಕೊಳ್ಳುತ್ತಾರೆ ಎಂಬುದಾಗಿ ಇಲ್ಲ. ಜನರು ಸಂಪೂರ್ಣವಾಗಿ ಹಾಕಿಸಿಕೊಳ್ಳುತ್ತಾ ಇದ್ದಾರೆ. ಇದು ಮುದ್ರೆ ಏನಾಗಿದೆ, ಇದರಿಂದ ಏನು ಅವರು ಮಾಡಬೇಕು, ಇದರಿಂದ ಯಾವ ರೀತಿಯಾದ ಅವರ ಜೀವನಗಳು ಸೈತಾನನಿಗೆ ಸಮರ್ಪಿತರಾಗಿರುವಂಥದ್ದು ಸಾಧ್ಯವಾಗಿರುತ್ತದೆ, ಏನೇನು ಇದರಲ್ಲಿ ಅಡಕವಾಗಿವೆ, ಅವರು ಏನು ಮಾಡುವಂಥವರಾಗಿದೆ ಎಂಬುದಾಗಿ ಸಂಪೂರ್ಣ ಜ್ಞಾನವನ್ನು ಹೊಂದಿದ ಮೇಲೆಯೇ ಈ ಒಂದು ಮೃಗದ ಮುದ್ರೆಯನ್ನು ಹಾಕಿಸಿಕೊಳ್ಳುವಂಥದ್ದು ಸಾಧ್ಯವಾಗಿರುತ್ತದೆ. ಜನರು ಅವಾಗ ಹಾಕಿಸಿಕೊಳ್ಳುತ್ತಾರೆ. ಅವರಿಗೆ ಸಂಪೂರ್ಣವಾಗಿ ಅರಿವು ಇರುತ್ತದೆ. ಅರಿವು ಇಲ್ಲ, ಅವರು ಏನೋ ಹಾಕಿಸಿಕೊಂಡಿದ್ದಾರೆ ಎಂಬುದಾಗಿಲ್ಲ. ಸಂಪೂರ್ಣವಾಗಿ ಆ ಒಂದು ಜ್ಞಾನ, ಆ ಒಂದು ಅರಿವು ಅವರಲ್ಲಿ ಇದ್ದ ಮೇಲೆ ಆ ಒಂದು ಗುರುತನ್ನು ಹಾಕಿಸಿಕೊಂಡು ಮೃಗಕ್ಕೆ, ಸೈತಾನನಿಗೆ ಆರಾಧಿಸುವಂಥ ಜನರಾಗಿರುತ್ತಾರೆ. ಯಾಕಂದರೆ ಅವರು ಈ ಒಂದು ಲೌಕಿಕ ವೈಭವದಲ್ಲಿ ಮುಳುಗಿ ಹೋಗಿರುವಂಥವರು. ಲೌಕಿಕ ವೈಭವಗಳು ಅವರಿಂದ ತೆಗೆದುಕೊಳ್ಳುತ್ತಿರುವಾಗ ಮೃಗದ ಮುದ್ರೆಯಿಂದ ವೈಭವ ಮತ್ತೆ ಅವರಿಗೆ ಸಿಗುತ್ತದೆ ಎಂಬುದಾಗಿ ಆಸೆ ಹಚ್ಚಿ ಸೈತಾನನ ಮತ್ತೆ ಅವರಿಗೆ ತನ್ನ ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತಾನೆ. 666 666 ಅನ್ನು ವಿಶ್ಲೇಷಿಸುವಂಥದ್ದು ಹೇಗೆ? ಇದು ಒಬ್ಬ ನಿರ್ದಿಷ್ಟ ಮನುಷ್ಯನ ಸಂಖ್ಯೆಯಾಗಿದೆ. ಆ ಯುಗದಲ್ಲಿ ಆಧ್ಯಾತ್ಮಿಕ ವಿವೇಚನೆ ಹೊಂದಿರುವವರು ಇದನ್ನು ಲೆಕ್ಕ ಹಾಕಬೇಕು ಎಂಬುದು ಇದರ ಉದ್ದೇಶವಾಗಿದೆ. ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ, ಬೈಬಲ್ನ ಸಂಖ್ಯಾಶಾಸ್ತ್ರದಲ್ಲಿ 6 ಯಾವಾಗಲೂ ದೇವರ ಪರಿಪೂರ್ಣವಾದ 7ಕ್ಕಿಂತ ಕಡಿಮೆಯಾಗಿರುತ್ತದೆ. 3 6ಗಳು ಮಾನವ ಮತ್ತು ಸೈತಾನನ ಸ್ವಯಂ ದೈವೀಕರಣದ ಅಂತಿಮ ಅಭಿವ್ಯಕ್ತಿಯನ್ನು ಪ್ರತಿನಿಧಿಸುತ್ತವೆ. ಪ್ರತಿಧ್ವನಿ ಇದು ಆದಿಕಾಂಡ 3ಗೆ ತೋರಿಸುತ್ತದೆ. ಅಲ್ಲಿ ಅಂತ್ಯ ಕಾಲದಲ್ಲಿ, ಅಂತಿಮ ಸಮಯದಲ್ಲಿ ಎಲ್ಲ ಜನರು ನೀವೇ ದೇವರಾಗಿದ್ದೀರಿ, ಅಲ್ಲಿಯೂ ಕೂಡ ನೀನು ದೇವರಾಗುತ್ತೆ ಎಂಬುದಾಗಿ ಸರ್ಪನು ಹೇಗೆ ಶೋಧಿಸಿದ್ದನೋ ಅದೇ ರೀತಿಯಾದ ಅಂತಿಮ ಕಾಲದಲ್ಲಿಯೂ ಕೂಡ ನೀವು ದೇವರಾಗಿರುತ್ತೀರಿ ಎನ್ನುವಂಥ ಒಂದು ಮುದ್ರೆಯ ಮೂಲಕವಾಗಿ ಈ ಮೃಗನು ಕ್ರಿಸ್ತ ವಿರೋಧಿ ಹೇಳುವಂಥ ವಂಚನೆ ಮೋಸವಾಗಿದೆ. ಇದರ ಕುರಿತಾಗಿ ಒಂದು ವಿಶೇಷವಾದದನ್ನು ನಾವು ತಿಳಿದುಕೊಳ್ಳೋಣ. 666 ಆಧುನಿಕ ರಾಜಕಾರಣಿಗಳಿಗೆ ಅಥವಾ ವ್ಯವಸ್ಥೆಗಳಿಗೆ ನಿಯೋಜಿಸಬೇಡಿ. ತಡೆಗಟ್ಟುವವನು, ರಿಸ್ಟ್ರೇನರ್, ತೆಗೆದುಹಾಕುವವರೆಗೂ ಕ್ರಿಸ್ತ ವಿರೋಧಿಯನ್ನು ಬಹಿರಂಗಪಡಿಸಲು ಸಾಧ್ಯವಿಲ್ಲ. 2 ಥೆಸಲೋನಿಕ 2:6-8. ಇವಾಗಿನ ಒಂದು ರಾಜಕಾರಣಿಗೆ, ಒಂದು ಲೋಕದ ವ್ಯವಸ್ಥೆಗೆ ತಕ್ಷಣ ಈ ಒಂದು 666, ಈ ಒಂದು ಮಾರ್ಕ್ ಆಫ್ ದ ಬೀಸ್ಟ್,
ಮೃಗದ ಮುದ್ರೆ ಬಂದಿದೆ ಎಂಬುದಾಗಿ ತಕ್ಷಣವೇ ನೀವು ತೀರ್ಮಾನ ಮಾಡಬೇಡಿರಿ, ಹೇಳಬೇಡಿರಿ, ಇದನ್ನು ನಿರ್ಧರಿಸಬೇಡಿರಿ. ಯಾಕಂದರೆ ರೀಸ್ಟ್ರೇನರ್ ಈ ಒಂದು 2ನೇ ಥೆಸಲೋನಿಕ 2:6-8 ಅದನ್ನು ತಡೆ ಹಿಡಿಯುವವನು ಇನ್ನೂ ಕೂಡ ಲೋಕದಲ್ಲಿದ್ದಾನೆ. ನಮ್ಮ ದೇವರು ಪವಿತ್ರಾತ್ಮನು ಆ ತಡೆ ಹಿಡಿಯುವವನು ಲೋಕದಲ್ಲಿ ಇರದೇ ಇರುವಾಗ ಈ ಒಂದು ಕಾರ್ಯವು ನಡೆಯುತ್ತದೆ. ಅಂತಿಮ ಕಾಲದಲ್ಲಿ 2 ಮುದ್ರೆಗಳನ್ನು ನೋಡುತ್ತೇವೆ, ದೇವರ ಮುದ್ರೆ ಮತ್ತು ಮೃಗದ ಮುದ್ರೆ. ಅವರ ಗುರುತುಗಳು, ಗುರುತು, ಉದ್ದೇಶ, ಸ್ವರೂಪ, ಭವಿಷ್ಯ ಏನಾಗಿರುತ್ತದೆ. ದೇವರ ಮುದ್ರೆ 1,44,000 ಜನರ ಹಣೆ ಮೇಲೆ ದೇವರ ಮುದ್ರೆ ಹಾಕಿರುತ್ತಾನೆ. ಪ್ರಕಟಣೆ 7:3. ಗುರುತು ತಂದೆ ಹೆಸರು ಅವರ ಮೇಲಿರುತ್ತದೆ. ಉದ್ದೇಶ ದೈವಿಕ ರಕ್ಷಣೆ ಕೊಡುವಂಥವರಾಗಿರುತ್ತಾರೆ. ಸ್ವರೂಪ ಆತ್ಮಭರಿತ ಸ್ವಯಂ ಪ್ರೇರಿತ ನಿಷ್ಠೆಯಿಂದ ಹೊಂದಿರುವಂಥವರು. ಭವಿಷ್ಯ ಅವರ ಭವಿಷ್ಯ ಏನಾಗಿರುತ್ತದೆ, ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡುತ್ತಾರೆ. ಪ್ರಕಟಣೆ 24. ಮೃಗದ ಮುದ್ರೆ ಗುರುತುಗಳೇನಾಗಿರುತ್ತೆ, ಬಲಗೈ ಅಥವಾ ಹಣೆಯಲ್ಲಿ. ಪ್ರಕಟಣೆ 13:16 ಹೇಳಿರುವಂಥ ಹಾಗೆ ಗುರುತು ಮೃಗದ ಹೆಸರು ಅಥವಾ ಸಂಖ್ಯೆ ಆಗಿರುತ್ತದೆ. ಉದ್ದೇಶ ಆರ್ಥಿಕ ಪ್ರವೇಶವಾಗಿರುತ್ತದೆ. ಸ್ವರೂಪ ಬಲವಂತದ ವಾಣಿಜ್ಯ ಅಗತ್ಯ ತೋರಿಸುವಂಥದ್ದಾಗಿರುತ್ತದೆ. ಭವಿಷ್ಯ ಅವರದೇನಾಗಿರುತ್ತೆ, ಶಾಶ್ವತವಾದ ಯಾತನೆ, ಅಂದರೆ ನರಕದಲ್ಲಿರುವಂಥವರು. ಪ್ರಕಟಣೆ 14:10. ಇದರ ಸಾರಾಂಶ, ಸೈತಾನನು ಯಾವುದೇ ರೀತಿಯಾದ ಹೊಸದಾದ ಸೃಷ್ಟಿ ಅವನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಬರೀ ದೇವರು ಮಾತ್ರ ಹೊಸದಾದ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯ. ಸೈತಾನ ಏನು ಮಾಡುತ್ತಾನೆ, ಬರೀ ನಕಲು ಮಾಡುವಂಥದ್ದು ಸಾಧ್ಯ. ಅದಕ್ಕೋಸ್ಕರ ಅವನು ಕೊನೆಯದಾಗಿ ಈ ಒಂದು ಮುದ್ರೆಗಳನ್ನು ತಂದು ಇಡೀ ಒಂದು ವ್ಯವಸ್ಥೆಯನ್ನು ಮಾಡಿ ದೇವರ ಒಂದು ಸಂಪೂರ್ಣವಾದ ಆಳ್ವಿಕೆಯನ್ನು ತೆಗೆದು ತಾನು ಆಳುವಂಥದ್ದನ್ನು ಮಾತ್ರ ಅವನು ಮಾಡುವುದಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಅವನು ಮಾಡುವುದಕ್ಕೆ ಯಾವುದೇ ರೀತಿಯಾದ ಬೇರೆ ವಿಷಯಗಳು ಸಾಧ್ಯವಿಲ್ಲ. ಕೋಟ್ಯಾಂತರ ಜನರು ಈ ಒಂದು ಮುದ್ರೆಯನ್ನು ಹಾಕಿಸಿಕೊಳ್ಳುತ್ತಾರೆ. ಯಾಕೆ ಇದನ್ನು ಒಪ್ಪಿಕೊಳ್ಳುತ್ತಾರೆ ಎಂಬುದಾಗಿ ಮೊದಲದಾಗಿರುವಂಥ ಕಾರಣ, ಅಥೆಂಟಿಕ್ ಡಿಮಾನಿಕ್ ಪವರ್, ಅಧಿಕೃತ ರಾಕ್ಷಸ ಶಕ್ತಿ. ಅಂತ್ಯಕಾಲದಲ್ಲಿ ಒಂದು ಸುಳ್ಳು ಪ್ರವಾದಿ ಭಯಂಕರವಾಗಿರುವಂಥ, ದೊಡ್ಡದಾಗಿರುವಂಥ, ಲೋಕಕ್ಕೆ ಬಹಳಷ್ಟು ವಿಸ್ಮಯ ಕಾಣಿಸುವಂಥ ಒಂದು ಪವಾಡಗಳು, ಅದ್ಭುತಗಳನ್ನು ಮಾಡುತ್ತಾನೆ. ಅದಕ್ಕೋಸ್ಕರ ಅವರು ಸಂಪೂರ್ಣವಾಗಿ ಈ ಒಂದು ಮೃಗವನ್ನು, ಅಂದರೆ ಸುಳ್ಳು ಪ್ರವಾದಿಯನ್ನು ನಂಬುತ್ತಾರೆ. ಎರಡನೇದಾಗಿ ಸತ್ಯವನ್ನು ನಿರಾಕರಿಸುತ್ತಾರೆ. ಅಂತ್ಯಕಾಲದಲ್ಲಿ ಸತ್ಯವನ್ನು ಒಪ್ಪಿಕೊಳ್ಳುವಂಥದ್ದು, ಸತ್ಯವನ್ನು ಅನುಸರಿಸುವಂಥದ್ದು ಇಲ್ಲ. ನಾನೇ ಜೀವವು ಮಾರ್ಗವು ಸತ್ಯವಾಗಿದ್ದೇನೆ, ಯೇಸು ಕ್ರಿಸ್ತನೇ ಸತ್ಯ ಎಂಬುದು ನಂಬುವಂಥದ್ದು ಕಡಿಮೆಯಾಗುತ್ತದೆ, ಇರುವುದಿಲ್ಲ. ಯೇಸು ಕ್ರಿಸ್ತನನ್ನು ಅನುಸರಿಸುವಂಥದ್ದು ಇರುವುದಿಲ್ಲ. ಸತ್ಯವನ್ನು ನಿರಾಕರಿಸುವಂಥವರೆಲ್ಲರೂ ಈ ಒಂದು ಮುದ್ರೆಯನ್ನು ಹಾಕಿಸಿಕೊಳ್ಳುತ್ತಾರೆ, ಒಪ್ಪಿಕೊಳ್ಳುತ್ತಾರೆ. ಮೂರನೇದಾಗಿರುವಂಥ ವಿಷಯ, ನ್ಯಾಯಾಂಗದ ಬಲವಾದ ಭ್ರಮೆ. ಸೈತಾನನು ಕೊನೆಯದಾಗಿ ಈ ಒಂದು ಕ್ರಿಸ್ತ ವಿರೋಧಿ ಮೂಲಕವಾಗಿ ಅವನು ಮಾತ್ರ ನ್ಯಾಯವನ್ನು ಸ್ಥಾಪಿಸುವಂಥವನು, ಅವನು ಮಾತ್ರ ಸರಿಯಾದ ನ್ಯಾಯವನ್ನು ಕೊಡುತ್ತಾನೆ ಎನ್ನುವಂಥ ಭ್ರಮೆ ಹುಟ್ಟಿಸುತ್ತಾನೆ. ಅನೇಕ ಜನರು ಆ ನ್ಯಾಯವನ್ನು ಕೇಳುವುದಕ್ಕೋಸ್ಕರ ಮೋಸ ಹೋಗಿ ಸಂಪೂರ್ಣವಾಗಿ ಆ ಒಂದು ಕ್ರಿಸ್ತ ವಿರೋಧಿಯಲ್ಲಿ ನಂಬಿಕೆಯನ್ನಿಟ್ಟು ಈ ಒಂದು ಮುದ್ರೆಯನ್ನು ಹಾಕಿಸಿಕೊಳ್ಳುವುದಕ್ಕೆ ತಮ್ಮ ಸ್ವಯಂ ಪ್ರೇರಿತರಾಗಿ ಅವರು ಹಾಕಿಸಿಕೊಳ್ಳುತ್ತಾರೆ. ಇದನ್ನು ಸ್ವೀಕರಿಸುವವರಿಗೆ ಏನಾಗುತ್ತದೆ, ಶಾಶ್ವತವಾದ ಬೆಲೆ, ಶಾಶ್ವತವಾಗಿರುವಂಥ ಅಂತ್ಯ ಇರದೇ ಇರುವಂಥ ನಿತ್ಯಕ್ಕಾಗಿರುವಂಥ ದೇವರ ಕೋಪದಲ್ಲಿ ಬಿದ್ದು ಹೋಗುತ್ತಾರೆ. ನರಕದಲ್ಲಿ ಬೆಂಕಿ ಮತ್ತು ಗಂಧಕ ಆ ಒಂದು ನರಕದಲ್ಲಿರುವಂಥ ಒಂದು ಸ್ಥಳದಲ್ಲಿ ಬಿದ್ದು ಹೋಗಿ ಶಾಶ್ವತವಾಗಿ ಇರುವಂಥವರಾಗಿರುತ್ತಾರೆ. ಕುರಿಮರಿಯ ಸಮ್ಮುಖ ಅಂದರೆ ಅವರು ಯಾರನ್ನು ತಿರಸ್ಕರಿಸಿದರು, ಲೋಕದಲ್ಲಿ ಯಾರನ್ನು ಅಷ್ಟು ದ್ವೇಷವನ್ನು ಮಾಡಿ ಈ ಒಂದು ಮೃಗದ ಮುದ್ರೆಯನ್ನು ಹಾಕಿಸಿಕೊಂಡು ಮೃಗಕ್ಕೆ ಅನುಸರಿಸಿದರು, ಆರಾಧಿಸಿದರು, ಆತನ ಸಮ್ಮುಖ ಅವರು ನೋಡುವಂಥವರಾಗಿರುತ್ತಾರೆ. ಹಗಲಿರುಳು ವಿಶ್ರಾಂತಿ ಇಲ್ಲದೇ ಇರುವಂಥ ಸ್ಥಳವಾಗಿರುತ್ತದೆ. ಯಾವುದೇ ರೀತಿಯಾದ ಶುದ್ಧೀಕರಣ ಸ್ಥಳವಿಲ್ಲ, ಇನ್ನೊಂದು ಅವಕಾಶ ಸಿಗುವಂಥ ಸ್ಥಳವಿಲ್ಲ, ಸಂಪೂರ್ಣವಾಗಿರುವಂಥ ವಿನಾಶವಾಗಿ ಸತ್ತು ಹೋಗುವಂಥ ಸ್ಥಳವೂ ಇಲ್ಲ. ಅದು ಸಂಪೂರ್ಣವಾಗಿ ನೋವನ್ನು ಉರಿಯುವಂಥ ಸ್ಥಳದಲ್ಲಿರುವಂಥ ಭಯಂಕರವಾಗಿರುವಂಥ ಸ್ಥಿತಿಯ ಸಂದರ್ಭದ ಸ್ಥಳವಾಗಿರುತ್ತದೆ. ಮೃಗದ ಮುದ್ರೆ ತಿರಸ್ಕರಿಸುವವರಿಗೆ ಏನಾಗುತ್ತದೆ, ಅವರ ಒಂದು ಕುರಿತಾಗಿರುವಂಥ ಕೆಲವು ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆಳ್ವಿಕೆ. ಯೇಸು ಕ್ರಿಸ್ತನ ಜೊತೆ 1,000 ವರ್ಷ ಅವರು ಆಳುತ್ತಾರೆ. ಈ ಲೋಕ ಮೃಗದ ಮುದ್ರೆ ಹಾಕಿಸಿಕೊಳ್ಳುತ್ತಿರುವಂಥ ಸಂದರ್ಭದಲ್ಲಿ ಅವರು ಮರಣವನ್ನು ಅಪ್ಪಿದರೂ ಕೂಡ ಯೇಸು ಕ್ರಿಸ್ತನ 2ನೇ ಬರುಣದಲ್ಲಿ ಬಂದಾಗ ಅವರು ಕ್ರಿಸ್ತನೊಂದಿಗೆ 1,000 ವರ್ಷದಲ್ಲಿ ಅವರಿರುತ್ತಾರೆ ಎಂಬುದಾಗಿ ಅದು ಅವರ ಬಹುಮಾನವಾಗಿರುತ್ತದೆ. ಮತ್ತು ಅದೇ ರೀತಿಯಾಗಿ ಜಯಶಾಲಿಗಳು, ಅವರು ತಮ್ಮ ಸ್ವಂತ ಪ್ರಾಣವನ್ನು ಪ್ರೀತಿಸಲಿಲ್ಲ, ಮೃಗದ ಮುದ್ರೆಯನ್ನು ತಿರಸ್ಕರಿಸಿ ತಮ್ಮ ಪ್ರಾಣಗಳನ್ನೇ ಕೊಡುವಂಥ ಒಂದು ನಿರ್ಧಾರ, ದೇವರ ಪ್ರೀತಿ, ದೇವರಿಗೆ ಸಮರ್ಪಣೆ ಕೊಡುವಂಥವರು ಆ ಒಂದು ಮೃಗದ ಮುದ್ರೆ, ಆ ಒಂದು ವೇತನೆಯ ಮೇಲೆ ಜಯವನ್ನು ಸಾಧಿಸುವಂಥವರಾಗಿರುತ್ತಾರೆ. ಮತ್ತು ಅದೇ ರೀತಿಯಾಗಿ ಒಂದು ಭೂಮಿಯ ಮೇಲಿನ ಬೆಲೆ ಅವರು ಕೊಟ್ಟಿರುತ್ತಾರೆ. ಬೆಲೆಯನ್ನು ಅವರಿಗೆ ಸಿಗಬೇಕಾಗಿರುವಂಥದ್ದು, ಒಂದು ವೇಳೆ ಮೃಗದ ಮುದ್ರೆಯನ್ನು ಹಾಕಿಸಿಕೊಂಡಾಗ ಸಿಗಬೇಕಾಗಿರುವಂಥ ವೈಭವ, ಈ ಒಂದು ಲೋಕದ ಎಲ್ಲ ವಿಷಯಗಳನ್ನು ತ್ಯಜಿಸಿ
ಎಲ್ಲವನ್ನು ನಿರಾಕರಿಸಿ ತಮ್ಮ ಪ್ರಾಣವನ್ನು ಕೊಟ್ಟು, ಈ ಪ್ರಾಣದ ಬೆಲೆಯನ್ನು ಕೊಟ್ಟು ದೇವರೊಂದಿಗೆ ಇರುವುದಕ್ಕೆ ಅವರು ನಿರ್ಧಾರ ಇರುತ್ತಾರೆ. ಇವೆಲ್ಲವುಗಳು ನಾವು ಪ್ರಕಟಣೆ 24, ಪ್ರಕಟಣೆ 12:11, ಪ್ರಕಟಣೆ 13:15 ನಾವು ನೋಡುವಂಥವರಾಗಿದ್ದೇವೆ. ಇದೆಲ್ಲ ಕೇಳಿದ ಮೇಲೆ ಇವಾಗಿನ ವಿಶ್ವಾಸಿಗಳು, ಯೇಸು ಕ್ರಿಸ್ತನ ನಂಬಿಕೆಯಲ್ಲಿರುವಂಥವರು ಏನು ಮಾಡಬೇಕು? ಭಯಪಡಬಾರದು. ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ನಂಬಿರುವಂಥವರು, ಆತನ ಅನುಸಾರವಾಗಿ ನಡೆಯುವಂಥವರು, ಯೇಸು ಕ್ರಿಸ್ತನು ಈ ಒಂದು ಮಹಾ ಸಂಕಟ ಕಾಲ, ಮೃಗದ ಮುದ್ರೆಯ ಒಂದು ಸಂದರ್ಭ ಅವರ ಜೀವನದಲ್ಲಿ ನೀಡುವುದಿಲ್ಲ, ಸಭೆ ಎತ್ತಲ್ಪಡುತ್ತದೆ. ಮತ್ತು ಎರಡನೇದಾಗಿ, ಯಾವುದೇ ರೀತಿಯಾದ ಒಂದು ಇಂಟರ್ನೆಟ್ ಒಂದು ಆವಿಷ್ಕಾರವಾಗಿರುವಾಗ, ಇವಾಗ ನಾವು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬುದಾಗಿ ಹೇಳುತ್ತದೆ, ಯಾವುದೇ ರೀತಿಯಾದ ಒಂದು ಆವಿಷ್ಕಾರ ಬಂದ ತಕ್ಷಣ ಇದೇ ಆಂಟಿಕ್ರೈಸ್ಟ್ ಆಗಿರುತ್ತದೆ, ಇದೇ ಗುರುತಾಗಿರುತ್ತದೆ ಎಂಬುದಾಗಿ ತಕ್ಷಣ ನೀವು ಯಾವುದೇ ರೀತಿಯಾದ ನಿರ್ಧಾರಗಳನ್ನು ಮಾಡಬೇಡಿರಿ. ಮತ್ತು ಮೂರನೇದಾಗಿ, ಸುವಾರ್ತೆಯನ್ನು ಸಾರಿರಿ. ಯೇಸು ಕ್ರಿಸ್ತನ ವಿಷಯದಲ್ಲಿ ಇಡೀ ಲೋಕಕ್ಕೆ ಸಾರುವಂಥವರಾಗಿರ್ರಿ. ಈ ಒಂದು ಮೃಗದ ಮುದ್ರೆಯ ಎಚ್ಚರಿಸುವಂತಹ ವಿಡಿಯೋ ಕೊನೆದಾಗಿರುವಂಥ ಇದರ ಉದ್ದೇಶ ಕೃಪೆಯ ಬಾಗಿಲನ್ನು ತೆರೆದಿದೆ ಎನ್ನುವಂಥ ಸಂದೇಶವನ್ನು ಕೊಡುವುದಕ್ಕೋಸ್ಕರ. ಇದು ತುರ್ತಿನ ಸಂದೇಶವಾಗಿದೆ. ಅರ್ಜೆನ್ಸಿ ಏನಾಗಿದೆ? ಮಹಾಸಂಕಟ ಕಾಲ ಬರುವಂಥದ್ದಾಗಿದೆ. ಉಳಿದಿರುವಂಥವರೆಲ್ಲರೂ ಇದರಲ್ಲಿ ಹಾದು ಹೋಗುವಂಥವರಾಗಿದ್ದಾರೆ. ಭಯಂಕರವಾಗಿರುವಂತಹ ಈ ಒಂದು ಕಾಲವಾಗಿರುತ್ತದೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಅದಕ್ಕೋಸ್ಕರ ಪ್ರಿಯರೇ, ಈ ವಾಕ್ಯದಲ್ಲಿ ಹೇಳಿರುವ ಹಾಗೆ ಯೇಸು ಕ್ರಿಸ್ತನ ನಂಬೋಣ. ಯೇಸು ಕ್ರಿಸ್ತನನ್ನು ಕಳಿಸಿದಾತನನ್ನು, ನಮ್ಮ ತಂದೆಯಾದ ದೇವರನ್ನು ನಾವು ನಂಬೋಣ. ಆ ನಂಬಿಕೆ ಇಡುವುದರ ಮೂಲಕವಾಗಿ ದೇವರು ನಮಗೆ ನಿತ್ಯ ಜೀವವನ್ನು ಕೊಡುವಂಥವನಾಗಿದ್ದಾನೆ. ನಮಗೆ ತೀರ್ಪಿಗೆ ಗುರಿ ಮಾಡುವುದಿಲ್ಲ. ಈ ಒಂದು ಮಹಾ ಸಂಕಟ ಕಾಲದ ತೀರ್ಪುಗಳಿಗೆ ನಾವು ಗುರಿಯಾಗುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಅದಕ್ಕೋಸ್ಕರ ಮುಂದಿನ ಒಂದು ಸಂಚಿಕೆ ಎಪಿಸೋಡ್ ಯೇಸು ಕ್ರಿಸ್ತನ ಎರಡನೇ ಆಗಮನ, ದ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್, ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಈ ಒಂದು ಎಪಿಸೋಡ್ಗಾಗಿ, ಇನ್ನೂ ಹೆಚ್ಚಿನ ಅಧ್ಯಯನಕ್ಕಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಬಿದ್ದಿರುವಂಥ ಚಿತ್ರದ ಒಂದು ಬೈಬಲ್ ರೆಫರೆನ್ಸಸ್ ನೀವು ನೋಡಿರಿ, ವಾಕ್ಯಗಳನ್ನು ನೋಡಿರಿ. ಅವುಗಳನ್ನು ನೋಡಿ ಇನ್ನೂ ಹೆಚ್ಚಾಗಿ ನೀವು ಮನೆಯಲ್ಲಿ ನಿಮ್ಮ ಸತ್ಯವೇದಗಳನ್ನು ತೆಗೆದು ಓದಿರಿ, ತಿಳಿದುಕೊಳ್ಳಿರಿ, ಅರ್ಥ ಮಾಡಿಕೊಳ್ಳಿರಿ. ನಾನು ನಂಬುತ್ತೇನೆ ಒಂದು ಎಪಿಸೋಡ್ ಮೂಲಕವಾಗಿ ದ ಮಾರ್ಕ್ ಆಫ್ ದ ಬೀಸ್ಟ್, ಮೃಗದ ಮುದ್ರೆ 666 ಏನಾಗಿದೆ ಎಂಬುದಾಗಿ ನೀವು ತಿಳಿದುಕೊಂಡಿದ್ದೀರಿ. ತಿಳಿದುಕೊಳ್ಳದೇ ಇರುವಂಥ ಸಂದರ್ಭದಲ್ಲಿ ಇನ್ನೊಂದು ಸಾರಿ ನೋಡಿರಿ, ಅರ್ಥ ಮಾಡಿಕೊಳ್ಳಿರಿ, ಈ ಒಂದು ವಾಕ್ಯಗಳಲ್ಲಿ ಬೆಳೆಯಿರಿ. ನಮ್ಮ ಸೇವೆಗೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ಬೆಂಬಲ ನೀಡುವುದಕ್ಕೋಸ್ಕರ ತಮ್ಮೆಲ್ಲರಿಗೆ ನಾನು ಕ್ರಿಸ್ತನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿಯಾದ ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ನೀಡಿರಿ. ಸಬ್ಸ್ಕ್ರೈಬ್ಗಳನ್ನು ಮಾಡುವುದರ ಮೂಲಕವಾಗಿ, ವಿಡಿಯೋಗಳನ್ನು ಶೇರನ್ನು ಮಾಡುವುದರ ಮೂಲಕವಾಗಿ, ಇನ್ನೊಬ್ಬರಿಗೆ ನೀವು ಶೇರನ್ನು ಮಾಡುವುದರ ಮೂಲಕವಾಗಿ ಬರೀ ನಮ್ಮ ಸೇವೆಗೆ ಪ್ರೋತ್ಸಾಹವಲ್ಲ, ದೇವರ ರಾಜ್ಯಕ್ಕೆ ತವಕ ಪಡುವಂಥದ್ದು, ಇಂಥ ತಿಳಿದೇ ಇರುವಂಥ ವಿಷಯಗಳನ್ನು ತಿಳಿಸುವಂಥ ಸೇವೆ ಮಾಡುತ್ತಾ ಇದ್ದೀರಿ. ಅದನ್ನು ಮಾಡುವುದಕ್ಕೆ ಮುಂದಾಗಿರ್ರಿ. ಮತ್ತು ಅದೇ ರೀತಿಯಾಗಿ ನಮ್ಮ ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಸಹಾಯ ಬರಬೇಕಾಗಿರುವಂಥ ಕೆಲವು ವಿಧಾನಗಳು ಅಲ್ಲಿ ಬರೆಯಲ್ಪಟ್ಟಿದೆ. ದಯವಿಟ್ಟು ಈ ಒಂದು ಸೇವೆಗೆ ನೀವು ಪ್ರೋತ್ಸಾಹಿಸಬೇಕಾಗಿದೆ, ಬೆಂಬಲಿಸಬೇಕಾಗಿದೆ. ಕಾಣಿಕೆ ಕೊಡುವುದರ ಮೂಲಕವಾಗಿ ನಿಮ್ಮ ಸ್ವಲ್ಪ ಕಾಣಿಕೆ ನಮ್ಮ ಸೇವೆಗೆ ಬಹಳಷ್ಟು ದೊಡ್ಡದಾಗಿದೆ. ನೀವು ಹೇಗೆ ಆ ಕಾಣಿಕೆಯನ್ನು ತಲುಪಿಸಬೇಕು ನಮ್ಮ ಸೇವೆಗೆ ಎನ್ನುವಂಥ ಒಂದು ವಿಧಾನ ಡಿಸ್ಕ್ರಿಪ್ಷನ್ ನೀವು ಓಪನ್ ಮಾಡಿದರೆ ಅಲ್ಲಿ ಸಿಗುತ್ತದೆ. ನಿಮ್ಮ ಸ್ವಲ್ಪ ಕಾಣಿಕೆ ನಿಮಗೆ ಇಷ್ಟವಾದರೆ ಮಾತ್ರ ದಯವಿಟ್ಟು ನಮ್ಮ ಒಂದು ಸೇವೆಗೆ ನೀವು ಕೊಡುವುದರ ಮೂಲಕವಾಗಿ ಪ್ರೋತ್ಸಾಹವನ್ನು ಮಾಡಿರಿ, ಬೆಂಬಲಿಸಿರಿ ಎಂಬುದಾಗಿ ಕ್ರಿಸ್ತ ನಾಮದಲ್ಲಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಎಪಿಸೋಡ್ನಲ್ಲಿ ನಾವು ಸಿಗೋಣ. ಕ್ರಿಸ್ತನ ಎರಡನೇ ಆಗಮನ. ಅಲ್ಲಿ ತನಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಪ್ರಸನ್ನತೆ ನಿಮ್ಮ ಜೊತೆ ಇರಲಿ. ಎಲ್ಲ ದೇವ ಮಕ್ಕಳೇ, ಪ್ರೇಸ್ ದ ಲಾರ್ಡ್. ಆಮೆನ್.